ಬ್ಯಾಕ್ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಕರುನಾಡು ಸಜ್ಜಾಗಿದೆ. ಇಂದಿನಿಂದ ರಾಜ್ಯದಲ್ಲಿ 13ನೇ ಐತಿಹಾಸಿಕ ಕುಂಭಮೇಳ ನಡೀತಾ ಇರುವಂತದ್ದು. ದಕ್ಷಿಣ ಭಾರತದ ಕುಂಭಮೇಳ ಅನ್ನುವಂಥದ್ದು ಇಂದಿನಿಂದ ರಾಜ್ಯದಲ್ಲಿ 13ನೇ ಐತಿಹಾಸಿಕ ಕುಂಭಮೇಳ ನಡೀತಾ ಇದೆ. ಐತಿಹಾಸಿಕ ಕುಂಭಮೇಳ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ನಡೀತಾ ಇರುವಂಥದ್ದು. ತ್ರಿವೇಣಿ ಸಂಗಮ 3 ದಿನಗಳ ಕಾಲ ಮಹಾ ಕುಂಭಮೇಳ ನಡೆಯಲಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಆರಂಭ ಆಗಿದೆ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭಮೇಳಕ್ಕೆ ಅಗಸ್ತೇಶ್ವರನಿಗೆ ಪೂಜೆ ಸಲ್ಲಿಸಿ ಚಾಲನೆಯನ್ನು ನೀಡಲಾಯಿತು. ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು ತೆರಳಿದ್ದಾರೆ. ಈ ಕುಂಭಮೇಳಕ್ಕೆ ಬೆಳಗ್ಗೆ 11 ಗಂಟೆಗೆ ಅಗಸ್ತೇಶ್ವರನಿಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಚಾಲನೆ ಕೊಡಲಾಯಿತು. ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದ ಸಂಧಿಸುವ ಸಂಗಮ ಸ್ಥಳವಾಗಿದೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ. 1989ರಲ್ಲಿ ಆದಿಚುಂಚನಗಿರಿ ಮಠದ ಶ್ರೀಗಳು ಹಾಗೂ ಸುತ್ತೂರು ಶ್ರೀಗಳಿಂದ ಕುಂಭಮೇಳಕ್ಕೆ ಮೊದಲ ಬಾರಿ ಚಾಲನೆಯನ್ನ ನೀಡಲಾಯಿತು. ಅಂದಿನಿಂದ ಇಲ್ಲಿವರೆಗೂ ಕೂಡ 12 ಕುಂಭಮೇಳಗಳು ನಡೆದಿವೆ. ಸೊ ಒಟ್ಟಾರೆಯಾಗಿ ಈಗ 13ನೇ ಕುಂಭಮೇಳಕ್ಕೆ ಚಾಲನೆಯನ್ನ ಕೊಡಲಾಗಿರುವಂಥದ್ದು. ಅಗಸ್ತೇಶ್ವರ ದೇವಸ್ಥಾನದಲ್ಲಿ ತ್ರಯೋದಶಿ ಪುಷ್ಯ ಪ್ರಾತಃ ಕಾಲ 9 ಗಂಟೆಗೆ ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ ಪುಣ್ಯ, ಗಣಹೋಮ, ಪೂರ್ಣಾಹುತಿ, ಅಭಿಷೇಕ, ಮಹಾಮಂಗಳಾರತಿ ಎಲ್ಲ ಕೂಡ ನೆರವೇರಿದೆ. ಇನ್ನು ಸಂಜೆ 5 ಗಂಟೆಗೆ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅತಿಥಿ ಗಣ್ಯರಿಂದ ಉದ್ಘಾಟನೆ ಹಾಗೂ ಧ್ವಜಾರೋಹಣ ನೆರವೇರಲಿದೆ. ಇನ್ನು ಫೆಬ್ರವರಿ 11ನೇ ತಾರೀಕು ಅಂದರೆ ನಾಳೆ ಚತುರ್ದಶಿ ಇರುವಂಥ ಹಿನ್ನೆಲೆಯಲ್ಲಿ ಆಶ್ಲೇಷ ಪ್ರಾತಃ ನವಗ್ರಹ ಹೋಮ ಎಲ್ಲ ಕೂಡ ನಡೆಯಲಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಚಾಲನೆ ಸಿಕ್ಕಿದೆ. ಹೇಗಿದೆ ಅಲ್ಲಿ ಕಾರ್ಯಕ್ರಮ, ಯಾವ ರೀತಿ ಆಯೋಜನೆ ಆಗಿದೆ, ಪೊಲೀಸ್ ಬಂದೋಬಸ್ತ್ ಹೇಗಿದೆ, ಎಷ್ಟು ಜನ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ, ಸಿದ್ಧತೆ ಹೇಗೆ ಮಾಡ್ಕೊಂಡಿದ್ದಾರೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಇವತ್ತು ಏನು ಮೈಸೂರಿನ ಟಿ ನರಸೀಪುರ ತಾಲೂಕಿನ ನಗರ ಪ್ರದೇಶದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರ್ತಕ್ಕಂತಹ ಮಹಾಕುಂಭಮೇಳ ಅಂತಾನೆ ಹೇಳ್ಬೋದು. ಸೊ ಏನು ಕಪಿಲ ಮತ್ತು ಕಾವೇರಿ ನದಿ ಮತ್ತೆ ಸ್ಫಟಿಕ ನದಿಯ ಉದ್ಭವ ಸ್ಥಳದಲ್ಲಿ ಇವತ್ತು ಕುಂಭಮೇಳಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾಗಿನೆಲೆ ಸ್ವಾಮೀಜಿಗಳು ಮತ್ತು ಮೈಸೂರು ಆದಿಚುಂಚನಗಿರಿ ಮಠದ ಸಾಕ ಮಠದ ಸ್ವಾಮೀಜಿಗಳು ಮತ್ತೆ ಕರ್ನಾಟಕದ ವಿವಿಧ ವಿಭಾಗಗಳಲ್ಲಿ ಭಾಗಗಳಿಂದ ಬಂದಿರತಕ್ಕಂತಹ ಸ್ವಾಮೀಜಿಗಳು ಇವತ್ತು ಏನು ಕುಂಭಮೇಳಕ್ಕೆ ಚಾಲನೆಯನ್ನ ನೀಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಪೊಲೀಸ್ ಬೆಂಗಾವಲನ್ನ 1200ಕ್ಕೂ ಹೆಚ್ಚು ಪೊಲೀಸರನ್ನ ಬೆಂಗಾವಲಾಗಿ ಇಟ್ಟಿರ್ತಕ್ಕಂಥದ್ದು. ಮತ್ತೆ ಹೊರಗಿನಿಂದ ಬರ್ತಕ್ಕಂಥ ಮತ್ತೆ ಇಲ್ಲಿ ಸ್ನಾನ ಮಾಡ್ತಕ್ಕಂತಹ ಎಲ್ಲಾ ಭಕ್ತಾದಿಗಳಿಗೆ ಪ್ರತ್ಯೇಕವಾದ ಕೊಠಡಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವರ ವಸ್ತ್ರಗಳನ್ನ ಬದಲಾವಣೆ ಮಾಡುವಂತಹ ಅವಶ್ಯಕತೆ ಇರುವ ಕಾರಣಕ್ಕಾಗಿ ಪ್ರತ್ಯೇಕವಾದಂತಹ ಕೊಠಡಿಗಳನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸ್ವಚ್ಛತೆಗಾಗಿ ವಿಶೇಷವಾದಂತಹ ವಾಹನಗಳ ಸೌಲಭ್ಯವನ್ನ ಮಾಡಿ ಪೌರ ಕಾರ್ಮಿಕರನ್ನ ನೇಮಕ ಮಾಡಿ ಅಲ್ಲೇ ಬಿದ್ದಂತಹ ಏನು ಕಸದ ವಿಚಾರವಾಗಿ ಅಲ್ಲಿ ಬಿರ್ತಕ್ಕಂತಹ ನೈರ್ಮಲ್ಯ ವಸ್ತುಗಳನ್ನ ಅಲ್ಲೇ ಸ್ಥಳದಲ್ಲೇ ರಿಮೂವ್ ಮಾಡತಕ್ಕಂತಹ ವ್ಯವಸ್ಥೆಯನ್ನ ವಿಶೇಷವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಶೌಚಾಲಯದ ವ್ಯವಸ್ಥೆ ಇರ್ಬೋದು ಕಟ್ಟುನಿಟ್ಟಿನಾಗಿ ಸ್ವಚ್ಛತೆಯಿಂದ ಇರ್ತಕ್ಕಂತಹ ಎಲ್ಲಾ ರೀತಿಯ ಎಲ್ಲಾ ವಿಭಾಗಗಳಲ್ಲೂ ಕೂಡ ಒಂದು ರೀತಿಯ ವಿಧಾನ ಪ್ರಕಾರವೇ ನಡೀತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿಗೆ ಬರಬೇಕಾದಂತಹ ರಾಜಕಾರಣಿಗಳು ಇದುವರೆಗೂ ಕೂಡ ಯಾವುದೇ ರಾಜಕಾರಣಿಗಳು ಈ ಒಂದು ಚಾಲನೆ ಕಾರ್ಯಕ್ರಮಕ್ಕೆ ಬಂದಿರೋದಿಲ್ಲ. ಎಸ್ ಸಿ ಮಹದೇವಪ್ಪನವರು ಕೂಡ ಬರಬೇಕಾಗಿತ್ತು, ಸಿದ್ದರಾಮಯ್ಯನವರು ಕೂಡ ಬರಬೇಕಾಗಿತ್ತು, ಮತ್ತೆ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಬರಬೇಕಾಗಿತ್ತು. ಇವ್ರು ಯಾರು ಕೂಡ ಇದುವರೆಗೂ ಕೂಡ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಚಾಲನೆ ಸಿಕ್ಕಿರ್ತಕ್ಕಂಥದ್ದು ಪವಿತ್ರ. ಎಸ್, ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಇದು. ಸೊ ಪ್ರಮುಖವಾಗಿ ಪ್ರತಿ ಕುಂಭಮೇಳದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಅದರ ಜೊತೆಗೆ ಬರುವಂತಹ ಭಕ್ತಾದಿಗಳ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತೆಯನ್ನು ವಹಿಸಲಾಗುತ್ತೆ.
ಒಂದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳ ಅದಾದ ನಂತರ ವಿಶೇಷತೆ ಉತ್ತರ ಭಾರತದ ಕುಂಭಮೇಳ ಅದಾದ್ರೆ ದಕ್ಷಿಣ ಭಾರತದ ಕುಂಭಮೇಳದ ವಿಚಾರವಾಗಿ ತ್ರಿವೇಣಿ ಸಂಗಮ. ಸೊ ಎಲ್ಲೋ ಒಂದು ಕಡೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಕೈಗೊಂಡಿರ್ತಾರೆ. ಕಾರ್ಯಕ್ರಮದ ವಿವರ ಹೇಗಿದೆ, ಎಷ್ಟು ದಿನಗಳ ಕಾಲ ಈ ಕುಂಭಮೇಳ ನಡೆಯುತ್ತೆ ಪುಟ್ಟಸ್ವಾಮಿ, ಅದರ ಜೊತೆಗೆ ಯಾವ್ಯಾವ ಗಣ್ಯರು ಬರ್ಬೋದು, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯ ಆಗಿದೆಯಾ? ಪವಿತ್ರ, ಖಂಡಿತವಾಗೂ ಕೂಡ ಏನು 3 ದಿನಗಳು ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಏನು ಸಾಯಂಕಾಲ 6 ಗಂಟೆಯಿಂದ ಕಲ್ಚರ್ ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತು ಸ್ವಾಮೀಜಿಗಳಿಂದ ವಿಶೇಷ ಸಂದರ್ಶನಗಳು ಕೂಡ ನಡೀತಿರ್ತಕ್ಕಂಥದ್ದು. ಸ್ವಾಮೀಜಿಗಳು ಬರ್ತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಚನವನ್ನ ಮಾಡ್ತಕ್ಕಂಥದ್ದು. ಮತ್ತೆ ಅದರ ಜೊತೆಯಲ್ಲಿ ಸಾಯಂಕಾಲ 6 ಗಂಟೆ ಆದ ನಂತರ ದೇವಸ್ಥಾನಗಳಿಗೆ ಅಗಸ್ತ್ಯೇಶ್ವರ ದೇವಾಲಯ ಮತ್ತು ಗುಂಜ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಭಕ್ತರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸೋದಕ್ಕೆ, ಸ್ನಾನ ಮಾಡಿ ಬಂದಂತಹ ಭಕ್ತಾದಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಅನೇಕ ವಿವಿಧ ವಿಧಾನಗಳಲ್ಲಿ ಅವರಿಗೆ ಸೌಕರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಈ ಒಂದು ಕುಂಭಮೇಳಕ್ಕೆ ದಕ್ಷಿಣ ಭಾರತದಲ್ಲಿ ನಡೀತಿರ್ತಕ್ಕಂಥ ಕುಂಭಮೇಳಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಕೂಡ ಈಗ ಬರ್ತಿರ್ತಕ್ಕಂಥ ಮಾಹಿತಿ. ಈಗ ಸಾವಿರಾರು ಜನರು ಭಕ್ತಾದಿಗಳು ಬಂದು ಏನು 3 ನದಿಗಳು ಸೇರ್ತಕ್ಕಂತಹ ಒಂದು ಉಗಮ ಸ್ಥಾನದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಪಾಪ ಮುಕ್ತವಾಗಿ ಗೊಳಿಸಿಕೊಳ್ಳೋದಕ್ಕೆ ಸ್ನಾನವನ್ನ ಮಾಡ್ತಾ ಇರ್ತಕ್ಕಂಥದ್ದಾದ್ರೆ, ಮತ್ತೊಂದು ಕಡೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅಡಚಣೆಗಳು ಆಗಬಾರದು ಅಂತ ಹಿತದೃಷ್ಟಿಯಿಂದ ಸುಮಾರು 1200 ಪೊಲೀಸ್ ಬೆಂಗಾವಲನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಅಲ್ಲಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಸುಗಮವಾದ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪೊಲೀಸ್ ಬೆಂಗಾವಲು ಅಂತಾನೆ ಹೇಳ್ಬೋದು. ಅದರ ಜೊತೆಯಲ್ಲಿ ಬರ್ತಕ್ಕಂತಹ ಏನು ಭಕ್ತಾದಿಗಳಿಗೆ ನೀರಿನಲ್ಲಿ ಇಳಿದಂತಹ ಸಂದರ್ಭದಲ್ಲಿ ಅವರಿಗೆ ಆಗುವಂತಹ ಅಪಘಾತಗಳಿಗೆ ಏನಾದ್ರೂ ಹತಚುರಿಗಳಾದ್ರೆ ತಕ್ಷಣದಲ್ಲೇ ಅವರನ್ನ ರಕ್ಷಣೆ ಮಾಡೋದಕ್ಕೆ ಏನು ಒಂದು ರೀತಿಯಲ್ಲಿ ಅಗ್ನಿಶಾಮಕ ದಳ ಆಗಿರ್ಬೋದು ಅಥವಾ ಈಜು ಪರಿಣಿತರಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಪವಿತ್ರ.